ಸ್ಮೋಕಿಂಗು, ಬಿ ಪಿ, ಶುಗರು, ಒಬಿಸಿಟಿ ಮತ್ತು ಸ್ಟ್ರೆಸ್ಸು ಇದೇ ಮುಖ್ಯ ಕಾರಣಗಳು ಹಾರ್ಟ್ ಕಾಯಿಲೆ ಬರೋದಕ್ಕೆ. ಮುಕ್ಕಾಲು ಭಾಗ ಜನಕ್ಕೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಆದ್ದರಿಂದ ಯುವ ಜನತೆ ಆ ಹಾರ್ಟ್ ಅಟ್ಯಾಕಿಂದ ಪಾರಾಗಬೇಕು, ಉತ್ತಮ ಜೀವನ ನಡೆಸಬೇಕಂತ ಹೇಳಿದ್ರೆ ಈ ರಿಸ್ಕ್ ಫ್ಯಾಕ್ಟರ್ಸನ್ನು ಬರೆದವರಾಗೆ ನಾವು ನೋಡ್ಕೊಳ್ಬೇಕು. ಸೊ ಸ್ಮೋಕಿಂಗ್ ಮಾಡಬೇಡಿ, ನೀವು ಜಂಕ್ ಫುಡ್ಡು ಮತ್ತು ತುಂಬ ಶುಗರ್ ಇರುವಂಥ ಐಟಮ್ಸನ್ನು ನೀವು ಅವಾಯ್ಡ್ ಮಾಡಿ, ಮತ್ತು ಹೊರಗಡೆ ಸಿಗುವಂಥ ಫಾಸ್ಟ್ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಿ, ಮನೆಯಲ್ಲಿ ತಯಾರು ಮಾಡೋಂಥ ಉತ್ತಮವಾದ ಆಹಾರವನ್ನು ನೀವು ಸೇವನೆ ಮಾಡಿ, ಒಳ್ಳೆ ನಿದ್ರೆ ಮಾಡಿ, ಒಂದು 6ರಿಂದ 7 ಗಂಟೆನಾದ್ರೂ ನಿದ್ರೆ ಮಾಡಿ ಪ್ರತಿದಿನ. ಒತ್ತಡವನ್ನು ಆದಷ್ಟು ಕಡಿಮೆ ಮಾಡಿಕೊಡಿ. ದಿನಕ್ಕೆ ಮಿನಿಮಮ್ ಒಂದು 30 ನಿಮಿಷ ವ್ಯಾಯಾಮವನ್ನು ಮಾಡಿ. ಸೊ ಇದೆಲ್ಲವನ್ನು ಮಾಡೋದ್ರಿಂದ ನಾವು ಹಾರ್ಟ್ ಕಾಯಿಲೆನ ತಡೆಗಟ್ಟಬಹುದು. ಮತ್ತು ವರ್ಷಕ್ಕೊಂದ್ಸಲಿ ಹೃದಯ ತಪಾಸಣೆ, ಅಂದರೆ ಹಾರ್ಟ್ ಚೆನ್ನಾಗಿದೆಯಾ ಒಂದು ECG ಮಾಡ್ಕೊಳ್ಳೋದು, ಒಂದು ಬಿ ಪಿ, ಶುಗರ್, ಕೊಲೆಸ್ಟ್ರಾಲ್ ಚೆಕ್ ಮಾಡ್ಕೊಳ್ಳೋದು. ಏನಾದ್ರು ಇದ್ದರೆ ಅದಕ್ಕೆ ಈಗಲೇ ಸಣ್ಣದರಲ್ಲೇ ಅದಕ್ಕೆ ನಾವು ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋದು. ಸೊ ಇಷ್ಟು ಮಾಡಿದ್ರೆ ನಮ್ಮ ಯುವಜನತೆ ಆರೋಗ್ಯವಾಗಿರ್ಬೋದು, ಹಾರ್ಟ್ ಅಟ್ಯಾಕಿಂದ ಪಾರಾಗಬಹುದು ಅಂತ ನನಗನ್ಸುತ್ತೆ.